Hi, hello, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ರಾತ್ರಿ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮತ್ತು ಮೊಟ್ಟೆ ಪಲ್ಯನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸಹ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೀರನ್ನು ಅಳತೆ ಮಾಡಿ ಹಾಕ್ತಿಲ್ಲ, ಸುಮ್ಮನೆ ಅಂದಾಜಲ್ಲಿ ಹಾಕ್ತಾ ಇದ್ದೇನೆ. ಈಗ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಟಿದ್ದೇನೆ. ಅದಕ್ಕೆ ಒಂದು ದಿನ ಅದೇ ತಿಂದು ಬೇಸರ ಆಗಿದೆ. ಹಾಗೆ ಸ್ವಲ್ಪ ಡಿಸೈನ್ ಇರಲಿ ಅಂತ ಒಂದು ಬೀಟ್ರೋಟನ್ನು ನಾನು ತುರಿದು ಇಟ್ಕೊಳ್ತೀನಿ. ಈಗ ಬೀಟ್ರೋಟ್ ಮೇಲೆ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈಗ ಅದ್ರ ಮೇಲೆ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬೀಟ್ರೋಟನ್ನೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಅದನ್ನೆಲ್ಲ ಹಾಕಿ ಅದರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸಿದ್ರೆ ಆಯಿತು. ಈಗ ನನ್ನ ಹಸ್ಬೆಂಡ್ ಬಂದರು, ಮೊಟ್ಟೆ ತಗೊಂಡು ಬರ್ಲಿಕ್ಕೆ ಹೇಳಿದ್ದೆ. ಈಗ ತಗೊಂಡು ಬಂದರು. ಚಪಾತಿ ಅರ್ಧಕ್ಕಾಗಿದೆ. ಈಗ ಮೊಟ್ಟೆನ ಬೇಯಿಸೋಕ್ಕಿಡಬೇಕು. ಅದೇ ರೀತಿಯಾಗಿ ಎಲ್ಲ ಚಪಾತಿನೂ ಮಾಡಿಟ್ಟೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಸಹ ಸ್ವಲ್ಪ ಚೆಂದ ಇರ್ತದೆ.
ಸಿಂಗಲ್ ಚಪಾತಿನೂ ಮಾಡಿದ್ದೆ, ಹಾಗೆ ಡಬಲ್ ಚಪಾತಿನೂ ಮಾಡಿದ್ದೆ. ಡಬಲ್ ಚಪಾತಿ ಅಂತೂ ಬೇಯಿಸುವಾಗಲೇ ಅಲ್ಲೇ ಎರಡೆರಡು ಬಿಟ್ಕೊಂಡ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಿತ್ತು. ನಾನು ಚಪಾತಿ ಮಾಡಬೇಕಾದ್ರೆ ಚಿಂಟು ಕೆಳಗಿಂದ ಪ್ಲೇಟ್ ಎಳೆಯೋದು ಆ ಥರ ಎಲ್ಲ ಮಾಡ್ತಾನೇ ಇದ್ದ, ನೋಡ್ಬೋದು ನೀವು. ನಾನು ಅವು ಕೈಗೆ ಸಿಗಬಾರ್ದು ಅಂತ ಮುಂದೆ ಮುಂದೆ ತಳ್ಳಿದ್ರೆ ಅವನು ಇನ್ನೂ ಎದ್ದು ತಗೊಳ್ತಾನೇ ಇದ್ದ ಅದನ್ನು. ಈಗ ಚಪಾತಿ ಎಲ್ಲ ರೆಡಿಯಾಗಿದೆ. ಈಗ ಎಗ್ ಚಿಲ್ಲಿ ಮಾಡೋಕ್ಕೆ ಅಂತ ನಾನು 3 ಬೇಯಿಸಿದ ಮೊಟ್ಟೆನ ನಾನು ತಗೊಂಡಿದ್ದೇನೆ. 3 ಬೇಯಿಸಿದ ಮೊಟ್ಟೆಯನ್ನು ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡಿದೆಲ್ಲ ಮೊಟ್ಟೆಯನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಈಗ ನಾನು ಎಗ್ ಚಿಲ್ಲಿ ಮಾಡೋಕ್ಕೆ 2 ಈರುಳ್ಳಿ, ಹಾಗೆ 1 ಟೊಮೆಟೊ, 1 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ. ಅದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಈರುಳ್ಳಿ ಮಾತ್ರ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೇನೆ. ನಾನು 1 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಖಾರನ ಹಾಕಿದರೆ ಸ್ವಲ್ಪ ಕಲರ್ ಬರುತ್ತೆ ಅಂತ. ನಾನು ಹಾಗೆ ಮೆಣಸಿನ್ಕಾಯಿನ ನೀವು ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮ್ಮನೆ ಮಧ್ಯದಲ್ಲಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಅದನ್ನು ತೆಗೆದು ಸೈಡ್ಗೆ ಇಟ್ಬಿಡ್ತೀವಿ. ಬಾಣಲೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಕಾಳು, ಆಮೇಲೆ ಜೀರಿಗೆ ಎಲ್ಲ ಹಾಕಬೇಕು. ನಿಮ್ಮ ಮನೆಯಲ್ಲಿ ಕರಿಬೇವಿದ್ರೆ ಹಾಕಿ, ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ. ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಅಷ್ಟೇ ಹಾಕಿ ಫಸ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಅರಿಶಿನ ಹುಡಿ, ಹಾಗೆ ಮೊಟ್ಟೆ ಮಸಾಲ. ನಾನು 1 ಮೆಣಸಿನ್ಕಾಯಿ ಹಾಕಿದ್ದೇನೆ, ಹಾಗಾಗಿ ಸ್ವಲ್ಪ ಖಾರನ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ರುಚಿ, ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ಈಗ ಟೊಮೆಟೊನ ಹಾಕ್ಕೊಳ್ಬೇಕು. ಟೊಮೆಟೊನ ಸ್ವಲ್ಪ ಫುಲ್ ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸಬೇಕು. ಈಗ ಇದಕ್ಕೆ ಒಂದು ಮೇಲೆ ಪಾತ್ರೆನ ಮುಚ್ಚಿ ಒಂದು 5 ನಿಮಿಷ ಇಡಬೇಕು. ಅಂದರೆ ಎಲ್ಲ ಟೊಮೆಟೊ ಸಾಫ್ಟ್ ಆಗೋ ತನಕ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಚೆನ್ನಾಗಿ ಬೇಯ್ತದೆ. ಈಗ ಇದು ಎಲ್ಲ ಬೆಂದಾಗಿದೆ. ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟಿಗೆ. ಘಮ ಘಮ ಅಂತೂ ಚೆಂದ ಬರ್ತಾ ಇದೆ, ಹೋಟೆಲ್ದಲ್ಲೆಲ್ಲ ಇರ್ತದಲ್ಲ ಆ ಥರ ಬರ್ತಾ ಇದೆ. ಚೆಂದ ಆಗ್ತದೆ ಅಂತ ನಾನು ಸಹ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಮಾಡ್ತಾ ಇದ್ದೇನೆ.
ಮಿಕ್ಸ್ ಮಾಡಿ ಆದಮೇಲೆ ಈಗ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಮಾತ್ರ ಚೂರು ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. ಈಗ ಚೆನ್ನಾಗಿ ಬಂದಿದೆ, ಎಲ್ಲ ಬೆಂದಿದೆ. ಈಗ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರೊಟ್ಟಿ ಚಪಾತಿಯಲ್ಲಿ ಈ ಥರ ಸೌತೆಕಾಯಿ ಈರುಳ್ಳಿ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ. ಈಗ ನಾನು ಊಟ ಎಲ್ಲ ಮಾಡಿ ಆದಮೇಲೆ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ರೆಡ್ ಚಿಲ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಊಟ ಮಾಡ್ತಾ ಇದ್ದೆ, ಅಮ್ಮ ಕಾಲ್ ಮಾಡಿ ಹೇಳಿದ್ದು ಇವತ್ತು 6 ಗಂಟೆಗೇ ಬಿಗ್ ಬಾಸ್ ಸ್ಟಾರ್ಟ್ ಆಗೋಗಿದೆ. ನಂಗೆ ಗೊತ್ತೇ ಆಗಿಲ್ಲ ಅದು. ಮತ್ತು ಊಟ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಇವನೊಬ್ಬ 12 ಗಂಟೆಗೆ ಈಗ ಎದ್ದಿದ್ದಾನೆ ನೋಡಿ ಫ್ರೆಂಡ್ಸ್. ಎಂತ ಮಾಡಬೇಕು ಇವನಿಗೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.